ಕೃನಾಲ್ ಪಾಂಡ್ಯ ಕೋಲ್ಕತ್ತಾದ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಅನ್ನು ಔಟ್ ಮಾಡಿ ಅವರ ಸ್ಟಂಪ್ಗಳನ್ನು ಚದುರಿಸಿದಾಗ ಕೋಪಗೊಂಡ ರಿಂಕು ಸಿಂಗ್ ಕೆಟ್ಟ ಪದಗಳನ್ನು ಬಳಸಿದರು ಮತ್ತು ಜಗಳವಾಡಲು ಮುಂದಾದರು. ಆದರೆ ನಂತರ ಮೈದಾನದಲ್ಲಿ ಆಗಿದ್ದನ್ನು ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ಬೆಚ್ಚಿಬಿದ್ದಿದೆ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ, ರಿಂಕು ಸಿಂಗ್ ಮತ್ತು ಕೃನಾಲ್ ಪಾಂಡ್ಯನಲ್ಲಿ ಯಾರು ಅತಿದೊಡ್ಡ ಅಪಾಯಕಾರಿ ಆಟಗಾರನೆಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಮೈದಾನದಲ್ಲಿ ರಿಂಕು ಸಿಂಗ್ ಮತ್ತು ಅಂಗಾ ಕೃಷ್ಣ ರಘುವಂಶಿ ಬ್ಯಾಟಿಂಗ್ ಮಾಡುತ್ತಿದ್ದರು ಹಾಗೂ ಈ ಇಬ್ಬರು ಬ್ಯಾಟ್ಸ್ಮನ್ ನಿಧಾನವಾಗಿ ಮೈದಾನದಲ್ಲಿ ಸೆಟ್ ಆಗುತ್ತಾ ತಂಡದ ಸ್ಕೋರ್ ಅನ್ನು ಮುನ್ನಡೆಸುತ್ತಿದ್ದರು. ಆದರೆ 15ನೇ ಓವರ್ನಲ್ಲಿ ವಿಕೆಟ್ ಅನ್ನು ಹುಡುಕುತ್ತಿದ್ದ ಕೃನಾಲ್ ಪಾಂಡ್ಯ ಬೌಲಿಂಗ್ಗೆ ಬಂದರು ಹಾಗೂ ಅವರು ಅಪಾಯಕಾರಿಯಾದ ಬೌಲಿಂಗ್ ಪ್ರದರ್ಶಿಸುತ್ತಿದ್ದರು ಮತ್ತು ರಿಂಕು ಸಿಂಗ್ ಅವರಿಗೆ ಪದೇ ಪದೇ ತೊಂದರೆ ನೀಡುತ್ತಿದ್ದರು. ಆದ್ದರಿಂದ ರಿಂಕು ಸಿಂಗ್ ಕೂಡ ಬಹಳ ಕೋಪದಲ್ಲಿದ್ದರು, ಆದರೆ ಅವರು ಪ್ರತಿಕ್ರಿಯಿಸುತ್ತಿರಲಿಲ್ಲ. ಆದರೆ ಓವರ್ನ ಕೊನೆಯ ಚೆಂಡಿನಲ್ಲಿ ಕೃನಾಲ್ ಪಾಂಡ್ಯ ಅವರನ್ನು ಕ್ಲೀನ್ ಬೋಲ್ಡ್ ಮಾಡಿದರು. ಅವರ ಅಪಾಯಕಾರಿಯಾದ ಬೌಲಿಂಗ್ ನೋಡಿ ರಿಂಕು ಸಿಂಗ್ ಅವರ ಕಣ್ಣುಗಳು ಬೆರಗಾಗಿದವು. ಅದಾದ ನಂತರ ರಿಂಕು ಸಿಂಗ್ ಅವರು ಕೃನಾಲ್ ಪಾಂಡ್ಯಗೆ ಮಾತಿನ ಪ್ರತಿಕ್ರಿಯೆ ನೀಡಲು ಪ್ರಾರಂಭಿಸಿದರು. ಅವರು ಪದೇ ಪದೇ ಕೃನಾಲ್ ಪಾಂಡ್ಯಗೆ ಏನೋ ಹೇಳುತ್ತಿದ್ದರು, ಆದರೆ ಕೃನಾಲ್ ಪಾಂಡ್ಯ ಶಾಂತವಾಗಿದ್ದರು. ಆದರೆ ವಿಷಯವು ಗಂಭೀರವಾಯಿತು, ಏಕೆಂದರೆ ರಿಂಕು ಸಿಂಗ್ ಪೆವಿಲಿಯನ್ ಕಡೆಗೆ ಹೋಗುತ್ತಿದ್ದಾಗ ಕೃನಾಲ್ ಪಾಂಡ್ಯಗೆ ಕೆಲವು ಅವಾಚ್ಯ ಶಬ್ದಗಳನ್ನು ಹೇಳಿದರು. ಅದರಿಂದ ಕೃನಾಲ್ ಪಾಂಡ್ಯ ಕೂಡ ಕೋಪಗೊಂಡು ರಿಂಕು ಸಿಂಗ್ ಅವರಿಗೆ ತಕ್ಕ ಪ್ರತಿಕ್ರಿಯೆ ನೀಡಲು ಪ್ರಾರಂಭಿಸಿದರು. ಈ ಇಬ್ಬರ ನಡುವಿನ ವಿವಾದವು ಬಹಳ ಹೆಚ್ಚಾಯಿತು ಹಾಗೂ ಈ ದೃಶ್ಯವನ್ನು ನೋಡಿ ಮೈದಾನದಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ಶಾಕ್ ಆದರು ಮತ್ತು ಇಂದು ದೊಡ್ಡ ಜಗಳವೇ ಆಗುತ್ತೆ ಎಂದು ಎಲ್ಲರಿಗೂ ಅನಿಸುತ್ತಿತ್ತು. ಆದರೆ ಇಬ್ಬರು ಅಂಪೈರ್ಗಳು ಮತ್ತು ವಿರಾಟ್ ಕೊಹ್ಲಿ ಹೋಗಿ ಕೃನಾಲ್ ಪಾಂಡ್ಯ ಅವರನ್ನು ಪ್ರತ್ಯೇಕಿಸಿದರು ಮತ್ತು ರಿಂಕು ಸಿಂಗ್ ಅವರನ್ನು ಪೆವಿಲಿಯನ್ಗೆ ಹೋಗುವಂತೆ ಸೂಚಿಸಿದರು. ಇಲ್ಲವಾದರೆ ಇಂದು ಮೊದಲ ಐಪಿಎಲ್ ಪಂದ್ಯದಲ್ಲೇ ಭಯಾನಕ ವಿವಾದವನ್ನು ನೋಡಬೇಕಾಗುತ್ತಿತ್ತು. ರಿಂಕು ಸಿಂಗ್ ಅವರು ಕೆಟ್ಟ ಬ್ಯಾಟಿಂಗ್ನಿಂದ ಬಹಳ ನಿರಾಶರಾಗಿದ್ದರು, ಆದರೆ ಕೃನಾಲ್ ಪಾಂಡ್ಯ ಅವರ ವಿಕೆಟ್ ಪಡೆದು ಸಂಭ್ರಮಿಸುತ್ತಿದ್ದರು ಮತ್ತು ಈ ರೀತಿಯ ವರ್ತನೆ ರಿಂಕು ಸಿಂಗ್ ಅವರಿಗೆ ತಲೆಕೆಡಿಸಿತು. ಹಾಗಾಗಿ ಅವರು ಕೃನಾಲ್ ಪಾಂಡ್ಯ ಅವರಿಗೆ ಪಾಠ ಕಲಿಸಲು ಬಯಸಿದರು. ಆದರೆ ಅಂಪೈರ್ಗಳು ಮತ್ತು ವಿರಾಟ್ ಕೊಹ್ಲಿ ಸೇರಿ ವಿಷಯವನ್ನು ಶಾಂತಗೊಳಿಸಿದರು. ಇಲ್ಲವಾದರೆ ಇಂದು ಬಹುಶಃ ದೊಡ್ಡ ಜಗಳವೇ ಆಗುತ್ತಿತ್ತು. ಸ್ನೇಹಿತರೆ, ನಿಮ್ಮ ಪ್ರಕಾರ ರಿಂಕು ಸಿಂಗ್ ಅವರು ಕೃನಾಲ್ ಪಾಂಡ್ಯ ಅವರೊಂದಿಗೆ ನಡೆದುಕೊಂಡ ರೀತಿ ಸರಿಯೋ ತಪ್ಪೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.